وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ನಿಮಗೆ ಸಂಪತ್ತಿನಲ್ಲಿ ವರ್ಧನೆ ಬೇಕಾದರೆ ಈ ಸಮಯದಲ್ಲಿ ನಿಮ್ಮ ಪತ್ನಿಯನ್ನು ನಿದ್ದೆಯಿಂದ ಎಬ್ಬಿಸಿ. ಏನೋ ತಲೆಬರಹ ಕೇಳುವಾಗ ನಿಮಗೇನೋ ಒಂದು ಅಚ್ಚರಿ ಉಂಟಾಗಬಹುದು. ಇನ್ಶಾ ಅಲ್ಲಾ ಹದೀಸ್ ತರಗತಿ ಮೂಲಕ ಅದಕ್ಕಿರುವಂತಹ ಮಾಹಿತಿಯನ್ನು ತಿಳಿಯೋಣ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹಾರವರಿಂದ ನಿವೇದನೆ. ಕಾಲತ್ ಮಹದಿಯವರು ಹೇಳುತ್ತಾರೆ, ಇಸ್ತೈಖಲನ್ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಝಾತ ಲೈಲತಿನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ದಿನ ಅರ್ಧರಾತ್ರಿಯಲ್ಲಿ ಎದ್ದೇಳ್ತಾರೆ. ಫಕಾಲ, ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಅಂದರೆ ನಿದ್ದೆಯಿಂದ ತಟ್ಟನೆ ಎದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಸುಬ್ಹಾನಲ್ಲಾಹ್ ಮಾಜಾ ಅನ್ಜಿಲ ಲೈಲತ ಮಿನಲ್ ಫಿತನಿ. ಈ ರಾತ್ರಿಯಲ್ಲಿ ಅದೆಷ್ಟೋ ಫಿತ್ನಗಳು ಈ ಭೂಮಿಗೆ ಬರ್ತಾ ಇದೆ. ವಮಾಜಾ ಫುತಿಹ ಮಿನಲ್ ಖಜಾಯಿನಿ, ಅದೇ ರೀತಿ ಅಲ್ಲಾಹನ ಅದೆಷ್ಟೋ ಖಜಾನೆಗಳು ತೆರೆಯುವಂತಹ ಸಮಯವೂ ಕೂಡ ಇದಾಗಿದೆ. ಆದ್ದರಿಂದ ಐಕಿಲು ಸವಾಹಿಬಾತಿಲ್ ಹುಜರಿ, ನಿಮ್ಮ ಜೊತೆ ಇರುವಂತಹ ನಿಮ್ಮ ಪತ್ನಿಯನ್ನು ನೀವು ಎಬ್ಬಿಸಿ. ಅದೇ ಪತ್ನಿಯಾದರೆ ನಿಮ್ಮ ಪತಿಯನ್ನು ನೀವು ಎಬ್ಬಿಸಿ. ಫರುಬ್ಬ ಕಾಸಿಯತಿನ್ ಫಿದ್ದುನ್ಯಾ ಆರಿಯತಿನ್ ಫಿಲ್ ಆಖಿರ, ಅದೆಷ್ಟೋ ಇಹಲೋಕದಲ್ಲಿ ವಸ್ತ್ರಧಾರಿಗಳಾದಂತಹ ವ್ಯಕ್ತಿಗಳು ನಾಳೆ ಪರಲೋಕದಲ್ಲಿ ನಗ್ನರಾಗಿರುತ್ತಾರೆ ಎಂದು. ಇಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅರ್ಧರಾತ್ರಿಯಲ್ಲಿ ತಟ್ಟನೆ ಎದ್ದು ಹೇಳುವಂತಹ ಮಾತು, ಈ ರಾತ್ರಿ ಸಮಯ ಇದು ಅಲ್ಲಾಹನ ಫಿತ್ನ ಈ ಲೋಕಕ್ಕೆ ಬರುವಂತಹ ಸಮಯವೂ ಆಗಿದೆ. ಅದೇ ರೀತಿ ಅಲ್ಲಾಹನ ಖಜಾನೆ ತೆರೆದಿಡುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಎದ್ದು ನಮಾಜ್ ನಿರ್ವಹಿಸಿ. ನಿಮ್ಮ ಪತ್ನಿಯನ್ನು ಕೂಡ ನೀವು ನಮಾಜ್ಗೋಸ್ಕರ ಎಬ್ಬಿಸಿ. ಇಬ್ಬರು ಜೊತೆ ಸೇರಿ ನಮಾಜ್ ನಿರ್ವಹಿಸಿ. ನೀವು ಈ ಸಮಯದಲ್ಲಿ ನಮಾಜ್ ನಿರ್ವಹಿಸುವುದಾದರೆ ಈ ಭೂಲೋಕದಲ್ಲಿರುವಂತಹ ಸರ್ವ ಫಿತ್ನಗಳಿಂದ ನಿಮ್ಮನ್ನು ಅಲ್ಲಾಹನು ರಕ್ಷಿಸುತ್ತಾನೆ. ಅದೇ ರೀತಿ ಅಲ್ಲಾಹನ ಖಜಾನೆಯಿಂದ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಸಂಪತ್ತನ್ನು ಅಲ್ಲಾಹ ನಿಮಗೆ ನೀಡ್ತಾನೆ. ನಿಮ್ಮ ಸಂಪತ್ತಿನಲ್ಲಿ ವರ್ಧನೆ ಉಂಟಾಗುತ್ತದೆ. ಕಾರಣ ಆ ಸಮಯ ಅಲ್ಲಾಹನ ಖಜಾನೆಯನ್ನು ತೆರೆದಿಡಲ್ಪಟ್ಟಂತಹ ಸಮಯವಾಗಿದೆ. ಯಾರು ಎಷ್ಟು ಕೇಳಿದರೂ ಅಲ್ಲಾಹ ನೀಡ್ತಾನೆ. ಆದ್ದರಿಂದ ಆ ಸಮಯದಲ್ಲಿ ನಿಮ್ಮ ಪತ್ನಿಯನ್ನು ನೀವು ಎಬ್ಬಿಸಿ. ಪತ್ನಿ ಹೇಳುವುದಾದರೆ ಪತಿಯನ್ನು ನೀವು ಎಬ್ಬಿಸಿ. ಇಬ್ಬರೂ ಕೂಡ ಎದ್ದು ನೀವು ನಮಾಜ್ ನಿರ್ವಹಿಸಿ. ನಮಗೊತ್ತಿರಬಹುದು, ಇಹಲೋಕದಲ್ಲಿ ವಸ್ತ್ರಧಾರಿಗಳಾದಂತಹ ವ್ಯಕ್ತಿಗಳು ಪರಲೋಕದಲ್ಲಿ ನಗ್ನರಾಗಿರುತ್ತಾರೆ. ಅಂದರೆ ಇಹಲೋಕದಲ್ಲಿ ನಮ್ಮ ಮುಂದೆ ಅದೆಷ್ಟೋ ಕರ್ಮಗಳು ಮಾಡಿದಂತಹ ವ್ಯಕ್ತಿಗಳ ರೀತಿಯಲ್ಲಿ ಕಂಡರೂ ಕೂಡ ಅವರ ರಹಸ್ಯ ಜೀವನದಲ್ಲಿ ಅವರದೆಷ್ಟೋ ತಪ್ಪುಗಳನ್ನು ಮಾಡಿರುತ್ತಾರೆ, ಪಾಪಗಳನ್ನು ಮಾಡಿರುತ್ತಾರೆ. ಅದೇ ನಾಳೆ ಪರಲೋಕದಲ್ಲಿ ಅವರು ಮಾಡಿದಂತಹ ಸರ್ವ ಪಾಪಗಳು ಕೂಡ ಎಲ್ಲ ಜನರ ಮುಂದೆ ಪರಸ್ಯವಾಗುವಂತಹ ಸಮಯ. ಆ ಪಾಪಗಳಿಂದ ಈ ರಕ್ಷೆ ಹೊಂದಬೇಕಾದರೆ ಇಹಲೋಕದಲ್ಲಿ ರಾತ್ರಿ ಸಮಯದಲ್ಲಿ ಈ ರೀತಿಯಾದಂತಹ ತಹಜ್ಜುದಿನಂತಹ ನಮಾಜ್ಗಳನ್ನು ನೀವು ನಿರ್ವಹಿಸುವುದಾದರೆ ನೀವು ರಹಸ್ಯ ಜೀವನದಲ್ಲಿ ಮಾಡಿದಂತಹ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಆದ್ದರಿಂದ ನಾಳೆ ಪರಲೋಕದಲ್ಲಿ ನೀವು ನಗ್ನರಾಗುವುದನ್ನು ತಡೆಯಬೇಕಾದರೆ ನೀವು ಮಾಡಬೇಕಾದುದು ರಾತ್ರಿಯಲ್ಲಿ ಎದ್ದು ನಮಾಜ್ ಮಾಡಬೇಕು. ಆದ್ದರಿಂದ ಜೀವನದಲ್ಲಿ ತಹಜ್ಜುದ್ ನಮಾಜನ್ನು ನೀವು ನಿರ್ವಹಿಸುವುದಾದರೆ ನಿಮಗೆ ಸಂಪತ್ತಿನಲ್ಲಿ ವರ್ಧನೆ ಉಂಟಾಗುತ್ತದೆ. ಫಿತ್ನದಿಂದ ನಿಮಗೆ ರಕ್ಷೆ ಹೊಂದಬಹುದು. ಅದೇ ರೀತಿ ನಾಳೆ ಪರಲೋಕದಲ್ಲಿ ನೀವು ನಗ್ನರಾಗುವುದನ್ನು, ನಿಮ್ಮ ರಹಸ್ಯಗಳೆಲ್ಲ ಬಯಲಾಗುವುದರಿಂದ ನಿಮಗೆ ರಕ್ಷೆ ಹೊಂದಬಹುದು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.